ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿರಿ ಹಾಗಾದರೆ ದೇವರ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ. ಅನುದಿನ ಧ್ಯಾನವನ್ನು 7 ಗಂಟೆಗೆ ಪ್ರತಿದಿನ ನಿಮ್ಮ ಮುಂದೆ ತರ್ತಿದ್ದೇವಲ್ಲವೇ? ನೀವು ಯಾವುದೇ ದೇಶದಲ್ಲಿದ್ದರೂ ಕೂಡ ನಿಮಗೆ ಅನುಕೂಲವಾದ ಸಮಯದಲ್ಲಿ ಯಾವಾಗ ಬೇಕಾದರೂ ವೀಕ್ಷಿಸಬಹುದು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಯಾವಾಗಲೂ ಲಭ್ಯವಾಗಿರುವುದರಿಂದ. ಹಾಗಾಗಿ ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ವೀಕ್ಷಿಸಿದಾಗೆಲ್ಲ ನೀವು ಹೊಂದಿಕೊಳ್ಳುತ್ತಿರುವ ಮೇಲುಗಳ ಕುರಿತಾಗಿ 8939731313 ನಂಬರ್ಗೆ ನೀವು ಯಾವುದೇ ಹೊರದೇಶದಿಂದಲೂ ಸಹ ವೀಕ್ಷಿಸುವವರಾಗಿರೋದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಕಳಿಸಿಕೊಡಿರಿ. ಪ್ರತಿ ಸಾರಿ ನೀವು ವೀಕ್ಷಿಸುವಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದಿದ್ದೇವೆ. ನಿಮ್ಮ ನಾಮದಲ್ಲಿ ನಿಮ್ಮ ಸನ್ನಿಧಿಗೋಸ್ಕರ, ನಿಮ್ಮ ವಾಕ್ಯಕ್ಕೋಸ್ಕರ ಕಾದುಕೊಂಡಿದ್ದೇವೆ. ನಮ್ಮ ಹೃದಯಗಳನ್ನು ಐಕ್ಯಗೊಳಿಸುವುದು ನಿಮ್ಮ ಮಾತೇ ಆಗಿರೋದ್ರಿಂದ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಮಾತುಗಳು ಬೇರೆ ಆಗಿರೋದಾದರೆ ಮನಸ್ಸು ದೂರ ಆಗ್ತವೆ. ಮಾತು ಒಂದಾಗಿರೋದಾದರೆ ಮನಸ್ಸುಗಳು ಕಲಿಯುತ್ತವೆ. ಮನಸ್ಸುಗಳು ಕಲಿತರೆ ಮಾತು ಒಂದೇ ಆಗಿರುತ್ತೆ. ಈ ದಿನ ಮಾತಿಗೂ ಮನಸ್ಸಿಗೂ ಸಂಬಂಧವಿಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಇದ್ದವರಾಗಿ, ಮನಸ್ಸಲ್ಲಿ ಒಂದು ಅಂದುಕೊಳ್ಳೋದು, ಬಾಯಿಂದ ಒಂದು ಮಾತಾಡುವವರಾಗಿ ಇರುವಂಥದ್ದು ಸರ್ವಸಾಧಾರಣ ಆಗಿಬಿಟ್ಟಿದೆ. ಅದಕ್ಕಾಗಿಯೇ ಒಂದು ಸಮಸ್ಯೆಗೆ ಪರಿಷ್ಕಾರವಾಗಲಿ, ಇಲ್ಲವೇ ಒಂದು ಕೆಲಸಕ್ಕೆ ಪ್ರಾರಂಭವಾಗಲಿ, ಹೀಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಐಕ್ಯವಾಗಿಲ್ಲದೇ ಇರುವುದಕ್ಕಾಗಿ ಎಂಥದೇ ಅಭಿವೃದ್ಧಿ, ಆಶೀರ್ವಾದ ನೋಡ್ಲಿಕ್ಕಾಗುತ್ತಾ ಇಲ್ಲ. ದೇವರು ನಮ್ಮನ್ನು ಸೃಷ್ಟಿಸಿದಾಗ ಒಬ್ಬರಿಗೋಸ್ಕರ ಒಬ್ಬರನ್ನು ಸೃಷ್ಟಿಸಿದ್ದಾರೆ. ಒಬ್ಬಂಟಿಗನಾಗಿರುವುದು ಆದಾಮನು ಒಳ್ಳೆಯದಲ್ಲವೆಂದು ಹವ್ವಳನ್ನು ಸೃಷ್ಟಿಸಿದರು. ಆದಾಮ ಹವ್ವ ಅವರನ್ನು ಆಶೀರ್ವದಿಸಿ ಮಕ್ಕಳನ್ನು ಕೊಟ್ಟರು. ನೀವು ಫಲಭರಿತರಾಗಿ ಅಭಿವೃದ್ಧಿ ಹೊಂದಿರಿ, ಭೂಲೋಕದಲ್ಲೆಲ್ಲ ಹಬ್ಬಿಕೊಳ್ಳಿರಿ ಎಂದು ದೇವರು ಹೇಳಿದಾಗ ಮಕ್ಕಳನ್ನು ಹಡೆಯಿರಿ, ದೇಶ ದೇಶಗಳಲ್ಲಿ ವಿಸ್ತರಿಸಿರಿ ಎಂದು ಕರ್ತನು ಹೇಳಿದ್ದಾರೆ. ಅದಕ್ಕಾಗಿಯೇ ಈ ದಿನ ಇಷ್ಟೊಂದು ವಿಸ್ತೀರ್ಣವಾದ ಸ್ಥಳದಲ್ಲಿ ಎಷ್ಟೋ ವಿಸ್ತಾರವಾದ ಜನರು ಇದ್ದಾರೆ. ನಾವು ಎಲ್ಲರೂ ಆದಾಮನಿಂದಲೇ ಬಂದಂತಹ ಜನರಾಗಿದ್ದೇವೆ. ನಮ್ಮೆಲ್ಲರ ರಕ್ತ ಒಂದೇ ಆಗಿದೆ. ಗ್ರೂಪ್ಗಳು ಬೇರೆ ಆಗಿರ್ಬೋದು, ಎ ಗ್ರೂಪ್, ಬಿ ಗ್ರೂಪ್ ಎಂದು ಹೇಳ್ತಾ ಇರ್ತಾರಲ್ಲವೇ, ಹಾಗೆ ಗ್ರೂಪ್ಗಳ ವ್ಯತ್ಯಾಸ ಇರಬಹುದು. ಆದರೆ ನಮ್ಮ ಜೀವಿತದಲ್ಲಿ ಮಾನವನ ರಕ್ತವೇ ಮಾನವನಿಗೆ ಕಾರ್ಯ ಮಾಡುತ್ತೆ. ಕೋತಿಯ ರಕ್ತ ಕೆಲಸ ಮಾಡೋದಿಲ್ವಲ್ಲ. ಮಂಗನಿಂದ ಮಾನವ ಬಂದಿದ್ದಾನೆ ಅನ್ನುತ್ತಾರೆ. ಮಂಗನ ರಕ್ತ ಮಾನವನಿಗೆ ಹಚ್ಚಿದರೆ ಬದುಕುತ್ತಾನೋ? ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮತ್ತ್ಯಾಕೆ ಇಷ್ಟೊಂದು ಬಣ್ಣಗಳು, ಇಷ್ಟೊಂದು ಭಾಷೆಗಳು, ಇಷ್ಟೊಂದು ವ್ಯತ್ಯಾಸಗಳು ಬಂದಿವೆ ಎಂದು ಕೇಳುವುದಾದರೆ ಎಲ್ಲದಕ್ಕೂ ಪರಿಷ್ಕಾರ ಬೈಬಲ್ನಲ್ಲಿ ಇದೆ ಪ್ರಿಯರೇ. ಎಲ್ಲಾ ಸಮಸ್ಯೆಗಳಿಗೆ ಪರಿಷ್ಕಾರ ಬೈಬಲ್ನಲ್ಲಿ ಇದೆ. ಕುಲಂಕುಷವಾಗಿ ಓದಬೇಕು, ಮನಸ್ಸಿಟ್ಟಿ ಓದಬೇಕು. ಅಲ್ಲೊಮ್ಮೆ ಇಲ್ಲೊಮ್ಮೆ ನಿಮ್ಮ ತಪ್ಪನ್ನು ಕಂಡುಕೊಳ್ಳುವುದಕ್ಕಾಗಿ ಅರ್ಥವಿಲ್ಲದೆ, ತಲೆ ಬಾಲ ಏನೂ ಇಲ್ಲದೆ ಯಾವುದೋ ಒಂದು ಮಾತನ್ನು ಹಿಡಿದುಕೊಂಡು ಹುಚ್ಚುಚ್ಚಾಗಿ ವಾದಿಸುವವರನ್ನು ಈ ದಿನಗಳಲ್ಲಿ ನೋಡ್ತಾ ಇರ್ತೇವೆ. ಆದರೆ ಬೈಬಲನ್ನು ಒಬ್ಬ ವ್ಯಕ್ತಿ ಸೀರಿಯಸ್ ಆಗಿ ಓದುವುದಾದರೆ, ಅಂದರೆ ದೇವರು ನಿಜವಾಗ್ಲೂ ಮಾತಾಡುತ್ತಾರೋ, ಇದು ನಿಜವಾಗ್ಲೂ ದೈವ ಗ್ರಂಥವಾಗಿದೆಯಾ ಎಂದು ಪರಿಶೀಲಿಸುತ್ತಾ, ಪ್ರಾರ್ಥಿಸುತ್ತಾ, ನಂಬಿಕೆಯಿಂದ ಓದುವುದಾದರೆ ದೇವರ ದೊಡ್ಡ ಪ್ರಣಾಳಿಕೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬಲ್ಲನು. ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಪ್ರಪಂಚದಲ್ಲೆಲ್ಲ ಒಂದೇ ಭಾಷೆ ಇತ್ತು, ಒಂದೇ ಜನಾಂಗವಿತ್ತು. ಆದರೆ ಇವರೆಲ್ಲರೂ ಸೇರಿ ಏನಂದುಕೊಳ್ತಾರೆ? ಆಕಾಶ ಮುಟ್ಟುವಷ್ಟು ಒಂದು ಗೋಪುರ ಕಟ್ಟಿಕೊಳ್ಳೋಣ. ಅದಕ್ಕೆ ನೋಡಿ ಪ್ರಿಯರೇ, ಹೀಗೆ ಎಲ್ಲರೂ ಒಂದೇ ಮನಸ್ಸುಳ್ಳವರಾದರೆ ಒಳ್ಳೆಯದು ಎಂಬುದಾಗಿ ದೇವರು ಹೇಳಿದ್ರೆ ಎಲ್ಲರೂ ತಪ್ಪಾದ ಆಲೋಚನೆಯಲ್ಲಿ ಒಂದು ಮನಸ್ಸುಳ್ಳವರಾಗ್ತಿದ್ದಾರೆ. ಆದರೆ ದೇವರ ವಿಷಯಗಳಲ್ಲಿ ಒಂದು ಮನಸ್ಸುಳ್ಳವರಾಗ್ತಾ ಇಲ್ಲ. ಪಾಪ ಮಾಡುವಂಥವನು ಪಾಪಿಗಳೊಂದಿಗೆ ಐಕ್ಯವಾಗಿರುವಂಥದ್ದು ಸುಲಭವೇ. ಆದರೆ ನೀತಿಯಿಂದ ದೇವರ ವಾಕ್ಯಾನುಸಾರವಾಗಿ ಜೀವಿಸಲು ಇಚ್ಛಿಸಿ ಆಶಿಸುವಂಥವರು ಎಲ್ಲರೊಂದಿಗೂ ಬೆರೆಯುವುದಿಲ್ಲ. ಹಾಗಾಗಿ ಅದೇ ಸ್ಥಾನದಲ್ಲಿ ಇರುವವರೊಂದಿಗೆ ನಾವು ಐಕ್ಯವಾಗಿರಬೇಕು. ವಿಚಿತ್ರವೇನೆಂದರೆ ಈ ದಿನ ಸೈತಾನನು ಕುಟುಂಬಗಳಲ್ಲಿ ಕಲಹಗಳು, ಒಂದೇ ಜಾತಿಯಲ್ಲಿ ಕಲಹಗಳು, ಜಗಳಗಳು, ಒಂದೇ ದೇಶದಲ್ಲಿ ಕಲಹಗಳು ಉಂಟು ಮಾಡುವುದನ್ನು ನಾವು ನೋಡ್ತಿದ್ದೇವೆ. ಮೊದಲು ಇದನ್ನು ನೋಡೋಣ. 11ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಭೂಲೋಕದವರಿಗೆಲ್ಲ ಒಂದೇ ಭಾಷೆ ಇತ್ತು, ಭಾಷೆಯ ಭೇದವೇನೂ ಇರಲಿಲ್ಲ. ಎಲ್ಲರೂ ಒಂದೇ ಭಾಷೆ ಮಾತಾಡ್ತಾ ಇದ್ರು.
ಆದರೆ ಆ ಕಾಲದ ಈ ಎಲ್ಲಾ ಜನರು ಸೇರಿ ಏನ್ ಮಾಡಿದ್ರು ನೋಡಿ, 4ನೇ ವಚನದಲ್ಲಿ, ಒಂದು ಪಟ್ಟಣವನ್ನು ಆಕಾಶ ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ, ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಾವ್ಯಾಕೆ ಚದರಿ ಹೋಗಬೇಕು, ಎಲ್ಲರೂ ಒಂದೇ ಮನಸ್ಸಿನಿಂದ ಗೋಪುರ ಕಟ್ಟೋಣ, ಸ್ಕೈ ಸ್ಕ್ಯಾಪರ್ಸ್ ಕಟ್ಕೊಳ್ಳೋಣ ಎಂದು ಆ ಕಾಲದಲ್ಲಿಯೇ ಎಲ್ಲರೂ ಒಂದೇ ಮನಸ್ಸುಳ್ಳವರಾಗ್ತಾರೆ. ವಿಸ್ತರಿಸಿರಿ, ಭೂಲೋಕದಲ್ಲೆಲ್ಲ ಹಬ್ಬಿಕೊಳ್ಳಿರಿ ಎಂದು ಕರ್ತನು ಹೇಳಿದ್ರೆ ಒಂದೇ ಸ್ಥಳದಲ್ಲಿ ಎಲ್ಲರೂ ಇರೋಣ ಎಂಬುದಾಗಿ ಅಂದುಕೊಂಡ್ರು. ನೋಡಿ ಪ್ರಿಯರೇ, ಈ ಫ್ಲ್ಯಾಟ್ಸ್ಗಳು, ಈ ಸ್ಕೈ ಸ್ಕ್ಯಾಪರ್ಸ್ಗಳು ಈ ದಿನ ಪಟ್ಟಣದಲ್ಲಿರುವಂತಹ ಪರಿಸ್ಥಿತಿಗಳನ್ನು ಒಮ್ಮೆ ನೋಡಿರಿ. ಪಟ್ಟಣದಲ್ಲಿ ಎಲ್ಲರೂ ಒಂದೇ ಕಡೆಗೆ ಗುಂಪು ಕೂಡಿರುವುದರಿಂದ, ಹಳ್ಳಿಯಲ್ಲಿದ್ದವರು ಕೂಡ ಪಟ್ಟಣಕ್ಕೆ ಬಂದದ್ದರಿಂದ ಎಷ್ಟು ಜನಜಂಗುಳಿ ಆಗ್ತಾ ಇದೆ ನೋಡಿ. ಅದರಿಂದ ಮೇಲುಗಳು ಒಂದೆರಡು ಇದ್ರೂ ಕೂಡ ಕೇಡುಗಳು ಅನೇಕ ಇವೆ. ವಾತಾವರಣದ ಕಲ್ಮಶ, ನೀರು ಸರಿಯಾಗಿ ಸಿಗದೇ ಇರುವುದು, ಗಾಳಿ ಪೊಲ್ಯೂಟ್ ಆಗುವುದು, ಹೀಗೆ ಎಷ್ಟೋ ಜನ ಈ ಫ್ಲ್ಯಾಟ್ಸ್ಗಳಲ್ಲಿರುವಂಥವರು ಎಷ್ಟೋ ತೊಂದರೆಗಳನ್ನು ಎದುರಿಸುತ್ತಾರೆ. ಅದು ಹೇಳುವ ಅಗತ್ಯವಿಲ್ಲ, ನೀವು ಕೂಡ ಹಾಗೆ ಫ್ಲ್ಯಾಟಲ್ಲಿರಬಹುದೇನೋ. ಆದರೆ ದೇವ್ರು ಹೇಳ್ತಾರೆ, ಭೂಲೋಕದಲ್ಲೆಲ್ಲ ವಿಸ್ತರಿಸಿಕೊಳ್ಳಿರಿ, ಚೆನ್ನಾಗಿ ಗಾಳಿ, ನೀರು, ಸೂರ್ಯನ ಕಿರಣ ಇರುವಂತಹ ದೊಡ್ಡ ದೊಡ್ಡ ಕಾಂಪೌಂಡ್ಗಳು, ದೊಡ್ಡ ದೊಡ್ಡ ಮನೆ ಅಂಗಳು ಇರ್ತಾ ಇತ್ತು ಚಿಕ್ಕಂದಿನಲ್ಲಿ. ನಮ್ಮ ತಾತ ಅವರ ಮನೆಯಲ್ಲಿ 11 ಬಾಗಿಲುಗಳಿದ್ವು. ಆ ಕೊನೆ ಬಾಗಿಲಿನಿಂದ ಮೊದಲನೇ ಬಾಗಿಲುವರೆಗೂ ಎಲ್ಲವೂ ಕಾಣಿಸಿಕೊಳ್ತಾ ಇದ್ವು. ಲೈನ್ ಆಗಿ ಬಾಗಿಲಿಟ್ಟಿದ್ರು, ಅಲ್ಲಿ ಗಾಳಿ ಬೀಸಿದ್ರೆ ಇಲ್ಲಿವರೆಗೂ ಬರ್ತಿತ್ತು, ಈ ಕಡೆ ಗಾಳಿ ಅಲ್ಲಿಗೆ ಹೋಗ್ತಿತ್ತು, ಆ ಕಡೆಯವರು ಈ ಕಡೆ ಕಾಣಿಸ್ತಿದ್ರು. ಆದರೆ ಈ ದಿನಮಾನಗಳಲ್ಲಿ ನಾವು ಮೇಲಕ್ಕೆ ಹತ್ತಲು ಬಯಸುತ್ತಾ ಇದ್ದೇವೆ. ಆದರೆ ದೇವರು ನಮ್ಮನ್ನು ಚೆನ್ನಾಗಿರುವ ವಾತಾವರಣವನ್ನು, ಚೆನ್ನಾಗಿರುವ ಗಾಳಿಯನ್ನು, ಫ್ಯಾನಿನ ಅಗತ್ಯವಿಲ್ಲದೆ, AC ಅಗತ್ಯವಿಲ್ಲದೆ, ಲೈಟ್ಸ್ಗಳ ಅಗತ್ಯವಿಲ್ಲದೆ ಇರುವಂತೆ ದೇವರು ಏರ್ಪಡಿಸಿದರೆ ಮನುಷ್ಯನು ತನಗೋಸ್ಕರ ತಾತ್ಕಾಲಿಕ ಸುಖ ಸಿದ್ಧ ಮಾಡಿಕೊಂಡಿರುವುದಕ್ಕಾಗಿಯೇ ಈ ದಿನ ನರಮನುಷ್ಯನ ಆಯುಷ್ ಕಡಿಮೆಯಾಗ್ತಾ ಇದೆ, ಲೋಕವು ಕೆಟ್ಟು ಹೋಗ್ತಾ ಇದೆ, ಮನುಷ್ಯನು ಹಾಳಾಗಿ ಹೋಗ್ತಿದ್ದಾನೆ. ಅದಕ್ಕಾಗಿಯೇ ದೇವರು ಆ ದಿನ ಇಳಿದು ಬಂದು ಅವರನ್ನು ಚದರಿಸಿ ಬಿಡುತ್ತಾರೆ. ಹಾಗೆ ಚದರಿಸಿದಾಗ ಅವರು ಭೂಲೋಕದಲ್ಲೆಲ್ಲ ಚದರಿ ಹೋದ್ರಂತೆ. ಅವರ ಭಾಷೆ ತಾರುಮಾರಾಯಿತೆಂದು ಬೈಬಲ್ನಲ್ಲಿದೆ. ಇದರಲ್ಲೇ ಇದೆ. ನಂತರ ಈ 11ನೇ ಅಧ್ಯಾಯ ಓದು ನೋಡಿ. ಒಂದೊಂದು ಭಾಷೆ ಮಾತಾಡುವವರು ಒಂದು ಗುಂಪಾಗಿ ಬೇರೆ ಆಗುತ್ತಾರೆ, ಒಂದೊಂದು ಕಡೆಗೆ ಹೋಗುತ್ತಾರೆ. ಒಂದು ಕಡೆಗೆ ಹೋದಂಥವರು ಒಂದು ತಂಪಾಗಿ ಮಂಜುಗಡ್ಡೆ ಇರುವ ವಾತಾವರಣದ ಕಡೆಗೆ ಹೋಗ್ತಾರೆ, ಅದಕ್ಕೆ ಬೆಳ್ಳಗಾದ ಚರ್ಮವುಳ್ಳವರಾಗುತ್ತಾರೆ. ಹಾಗೆಯೇ ಬಹಳ ಬಿಸಿಲಿರುವ ಕಡೆಗೆ ಹೋದಂಥವರು, ಆ ಪ್ರಾಂತ್ಯಕ್ಕೆ ಹೋದವರು ಕಪ್ಪಾಗಿ ಮಾರ್ಪಟ್ರು. ಮಧ್ಯದಲ್ಲಿರುವ ನಾವು ಗೋಧಿ ಬಣ್ಣವುಳ್ಳವರಾಗಿ ಉಳ್ಕೊಂಡೆವು. ಹೀಗೆ ನಾನಾ ವಿಧವಾದ ಆ ವಾತಾವರಣದ ಮೇರೆಗೆ ನಮ್ಮ ಬಣ್ಣ, ನಮ್ಮ ಭಾಷೆ, ನಮ್ಮ ಆಚಾರ ಪದ್ಧತಿಗಳು ಬದಲಾಗಿವೆ. ಆದರೆ ನಾವೆಲ್ಲರೂ ನರಮನುಷ್ಯರಾಗಿದ್ದೇವೆ. ದೇವರ ಆಕಾರದಲ್ಲಿ, ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರಾಗಿದ್ದೇವೆ. ನೀವು ಆಫ್ರಿಕನ್ಸ್ ಆಗಿರ್ಬೋದು, ಜರ್ಮನ್ಸ್ ಆಗಿರ್ಬೋದು, ಅಮೆರಿಕನ್ಸ್ ಆಗಿರಬಹುದು, ಇಂಡಿಯನ್ಸ್ ಆಗಿರಬಹುದು, ಬೇರೆ ಯಾರೇ ಆಗಿರ್ಬೋದು, ಯಾವುದೇ ದೇಶಕ್ಕೆ ಸೇರಿದವರಾಗಿದ್ರೂ ಕೂಡ ನಾವೆಲ್ಲರೂ ಸಹೋದರರಾಗಿದ್ದೇವೆ, ಹಾಗೆಯೇ ಸಹೋದರಿಯರಾಗಿದ್ದೇವೆ. ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನು ದೇವರಾಗಿದ್ದಾರೆ. ಅದನ್ನು ನಾವು ಮರೆಯಬಾರದು ಪ್ರಿಯರೇ. ಈ ದಿನ ನೋಡ್ರಿ, ಯಾಕೆ ಯುದ್ಧಗಳಾಗ್ತಿವೆ, ಯಾಕೆ ಕಲಹಗಳಾಗ್ತಿವೆ, ಯಾಕೆ ಕುಲ ಮತ ಜಾತಿ ಭೇದಗಳುಂಟಾಗ್ತಿವೆ, ಯಾಕೆ ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ತಿದ್ದಾರೆ, ಯಾಕೆ ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಂಡು ಹೋರಾಡುತ್ತಿದ್ದಾರೆ. ಕೊನೆಗೆ ಏನ್ ಮಾಡ್ತಿದ್ದಾರೆ ಎಲ್ಲರೂ ಸೇರಿ? ಬೇರೆಯವರ ನಾಶನವನ್ನು ಕೋರಿಕೊಂಡು ತಾವೇ ನಾಶವಾಗ್ತಿದ್ದಾರೆ, ನಾಶನ ಮಾಡಲ್ಪಡ್ತಿದ್ದಾರೆ, ಹಾಗೆ ಹಾನಿ ಮಾಡಿಕೊಳ್ತಿದ್ದಾರೆ ಹೊರತು ಮೇಲೇನಾದರೂ ಉಂಟಾಗ್ತಿದೆಯಾ? ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೆ ಒಂದು ಮಾಡುತ್ತಾ ಇದ್ದಾರೆ. ಪಾಪ ಮನುಷ್ಯರನ್ನು ಬೇರ್ಪಡಿಸುತ್ತದೆ ಪ್ರಿಯರೇ, ಆದರೆ ಪ್ರೀತಿ ಮನುಷ್ಯರನ್ನು ನಿಕಟತೆಗೆ ತರುತ್ತೆ. ಪರಿಶುದ್ಧವಾದ ದೈವ ಪ್ರೀತಿಯಿಂದ ಯೇಸು ನಮಗೋಸ್ಕರ ಪ್ರತ್ಯಕ್ಷನಾಗಿ ನಮ್ಮೆಲ್ಲರನ್ನು ತನ್ನ ರಕ್ತದಲ್ಲಿ ತೊಳೆದು ಏಕ ಕುಟುಂಬವುಳ್ಳವರಾಗಿರಬೇಕೆಂದು, ಏಕ ಪ್ರೀತಿಯುಳ್ಳವರಾಗಿರಬೇಕೆಂದು, ಪರಲೋಕ ರಾಜ್ಯಕ್ಕೋಸ್ಕರ ನಿರಂತರ ಇರುವಂತಹ ರಾಜ್ಯಕ್ಕಾಗಿ ನಾವು ಸಿದ್ಧಗೊಳ್ಳುವುದಕ್ಕಾಗಿ ಆತನು ಮಾಡಬೇಕಾದದೆಲ್ಲವನ್ನು ಮಾಡಿದ್ದಾರೆ. ಈಗ ಕ್ರಿಸ್ತನಲ್ಲಿರುವಂಥವರು ಸದ್ಗುಣದ ಹೃದಯವುಳ್ಳವರಾಗಿರ್ತಾರೆ, ಪ್ರೀತಿಯುಳ್ಳವರಾಗಿರ್ತಾರೆ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಾರೆ, ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ, ಒಬ್ಬರಿಗೊಬ್ಬರು ಪ್ರೀತಿಸುತ್ತಾರೆ ಎನ್ನುವಂತಹ ಈ ವಿಷಯವನ್ನು ನಮ್ಮ ಬದುಕಿನಿಂದ ನಾವು ಬಯಲ್ಪಡಿಸಬೇಕು. ಐಕ್ಯತೆ ನಮಗೆ ಎಷ್ಟೋ ಮೇಲುಕರವಾಗಿದೆ. ನಿಮ್ಮ ಮನೆಯಲ್ಲಿ ಐಕ್ಯತೆ ಇದೆಯಾ? ಬೇರೆ ಯಾವುದೋ ದೇಶದ ಸಂಗತಿ ನಮಗ್ಯಾಕೆ ಬೇಕು ಹೇಳಿ? ಅಷ್ಟಕ್ಕೂ ನಿಮ್ಮ ಮನೆಯಲ್ಲಿ ಐಕ್ಯತೆ ಇದೆಯಾ? ಗಂಡ ಹೆಂಡತಿಯರಾಗಿ ನೀವಿಬ್ಬರು ಏಕ ಮನಸ್ಸುಳ್ಳವರಾಗಿದ್ದೀರಾ? ಭೇದಗಳು ಇರ್ತವೆ, ವ್ಯತ್ಯಾಸಗಳು ಇರ್ತವೆ, ಇಷ್ಟ ಅನಿಷ್ಟಗಳಿರ್ತವೆ. ಆದರೆ ಪ್ರೀತಿ ಬದಲಾಗಬಾರ್ದು, ಐಕ್ಯತೆ ಬದಲಾಗಬಾರ್ದು, ದ್ವೇಷ ಹುಟ್ಟಬಾರದು. ಕ್ಷಮಿಸಬೇಕು, ಸಹಿಸಿಕೊಳ್ಬೇಕು, ಒಬ್ಬರಿಗೋಸ್ಕರ ಒಬ್ಬರು
ಜೀವಿಸುವುದನ್ನು ಕಲಿಯುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ನಿಮ್ಮ ಮಕ್ಕಳಿಗೆ ಅಂದರೆ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಮಧ್ಯದಲ್ಲಿ ಐಕ್ಯತೆ ಇದೆಯಾ? ನಿಮ್ಮ ಮಕ್ಕಳು 4 ಜನ 3 2 ಅವರು ಕೂಡ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಳ್ಳುವ ಹಾಗೆ ನೀವು ಬೆಳೆಸುತ್ತಾ ಇದ್ದೀರಾ? ಒಬ್ಬರಿಗೊಬ್ಬರು ಸಹಕರಿಸಿಕೊಳ್ಳುವಂತೆ ಬೆಳೆಸುತ್ತಾ ಇದ್ದೀರಾ? ಅಣ್ಣ ತಮ್ಮಂದರಲ್ಲಿಯೂ ದ್ವೇಷ, ಅಣ್ಣ ತಮ್ಮಂದರಲ್ಲಿಯೂ ಕಕ್ಷ, ಅಣ್ಣ ತಮ್ಮಂದರಲ್ಲಿಯೂ ಭೇದ ಇರ್ತವೆ. ಒಂದೇ ಕುಟುಂಬದಲ್ಲಿ ನಾನಾ ವಿಧವಾದ ವ್ಯತ್ಯಾಸಗಳು ಇರುವುದರಿಂದಲೇ ಈ ದಿನ ಆ ಒಂದು ಸಂಪೂರ್ಣವಾದ ದೇವರು ಕೊಟ್ಟಿರುವ ಸಂತೋಷ, ಅದರಲ್ಲಿರುವ ಐಕ್ಯತೆ, ಅದರಲ್ಲಿ ಇರುವ ಪ್ರೀತಿ, ಅದರ ಮೂಲಕ ನಡೆಯುವಂತಹ ದೊಡ್ಡ ಕಾರ್ಯಗಳು ನಾವು ಮಾಡ್ಲಿಕ್ಕಾಗ್ತಾ ಇಲ್ಲ. ಕೀರ್ತನೆ 133 ವಚನ 1 ಹೀಗೆ ಹೇಳುತ್ತೆ, ಸಹೋದರರು ಐಕ್ಯವಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದೂ ಆಗಿದೆ. ಬೇಕಾದರೆ ನೀವು ಸಹೋದರ ಸಹೋದರಿಯರು ಐಕ್ಯವುಳ್ಳವರಾಗಿ ನಿವಾಸಿಸುವುದು ಎಷ್ಟೋ ಒಳ್ಳೆಯದಾಗಿದೆ, ಎಷ್ಟೋ ರಮ್ಯವಾಗಿದೆ, ಎಷ್ಟೋ ಅದ್ಭುತವಾಗಿರುತ್ತೆ, ಎಷ್ಟೋ ಚೆನ್ನಾಗಿರುತ್ತೆ. ಆ ಪ್ರೀತಿ ಅನುರಾಗದಿಂದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಒಟ್ಟುಗೂಡಿ ಸಂತೋಷಿಸುವ ಅವಕಾಶಗಳಿವೆಯಾ? ಕನಿಷ್ಠ ಯಾವುದೋ ಬರ್ತ್ಡೇ ದಿನವಾಗಲಿ, ಇಲ್ಲವೇ ಒಂದು ಫಂಕ್ಷನ್ ದಿನವಾಗಲಿ, ಮದುವೆ ದಿನವಾಗಲಿ, ಕೂಡಿ ಬರುವಾಗ ಕನಿಷ್ಠ ಮನಸ್ಸುಗಳು ಒಂದುಗೂಡುತ್ತಾ ಇವೆಯಾ? ಪ್ರೀತಿ ಹಂಚಿಕೊಳ್ತಾ ಇದ್ದೀರಾ? ಇಲ್ಲವೇ ಅಸೂಯೆ ದ್ವೇಷಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ಸಹೋದರರು ಐಕ್ಯವುಳ್ಳವರಾಗಿ ಒಬ್ಬರ ಭಾರ ಒಬ್ಬರು ಹಂಚಿಕೊಳ್ಳುವಾಗ, ಒಬ್ಬರಿಗೊಬ್ಬರು ಸಹಾಯ ಮಾಡಿದ ದಿನದಲ್ಲಿ ಜೀವಿತವು ಬಹಳ ಉಲ್ಲಾಸಕರವಾಗಿರುತ್ತೆ, ಸುಲಭವಾಗಿರುತ್ತೆ. ಐಕ್ಯತೆಯನ್ನು ಹಾಳು ಮಾಡುವಂತಹ ಸೈತಾನನಿಗೆ ಅವಕಾಶ ಕೊಡಬೇಡಿ. ಚಾಡಿಕೋರನು ಇಲ್ಲದಿರುವಲ್ಲಿ ಜಗಳಗಳು ನಿಂತು ಹೋಗ್ತವಂತೆ. ಚಾಡಿಕೋರರು ಅಂದ್ರೆ ಕೆಲವರು ಇಲ್ಲಿಂದ ಮಾತು ಅಲ್ಲಿಗೆ, ಅಲ್ಲಿಂದ ಮಾತು ಇಲ್ಲಿಗೆ ತಂದು ಹೇಳ್ತಾರೆ. ಇಬ್ಬರಿಗೆ ಮಧ್ಯವರ್ತಿ ಅಂತಿದ್ದು ಇಬ್ಬರಿಗೂ ಜಗಳ ಹಚ್ಚಿ ಅವನು ಸಂತೋಷಿಸುತ್ತಾನೆ. ಅದಕ್ಕೆ ದಯವಿಟ್ಟು ಈ ಚಾಡಿ ಹೇಳೋದು ಎಂಟರ್ಟೈನ್ ಮಾಡಬೇಡಿ. ಚಾಡಿ ಹೇಳುತ್ತಾ ಮನೆ ಮನೆಗೂ ತಿರುಗಬಾರದು ಎಂದು ವಾಕ್ಯ ಹೇಳುತ್ತೆ. ಒಬ್ಬರ ಮುಂದೆ ಒಬ್ಬರು ಮುಚ್ಚಿಕೊಳ್ಳೋದೇನು? ಮತ್ತೊಬ್ಬರು ಯಾರೋ ಬಂದು ನಮ್ಮ ತಪ್ಪು ಎತ್ತಿ ತೋರಿಸಿ ಹೇಳುವ ಅವಶ್ಯಕತೆ ಕೂಡ ನಮಗೇನಿದೆ ಹೇಳಿ? ಗಂಡ ಹೆಂಡತಿಯರಾಗಿ ಒಬ್ಬರ ವಿಷಯದಲ್ಲಿ ಒಬ್ಬರಿಗೆ ಏನಾದರೂ ತಪ್ಪಾದರೆ ಒಬ್ಬರಿಗೊಬ್ಬರು ಹೇಳ್ಕೊಳ್ಳಿ, ಹಂಚಿಕೊಳ್ಳಿರಿ, ಕ್ಷಮಿಸಿರಿ, ಸಹಿಸಿಕೊಳ್ಳಿರಿ, ಪ್ರೀತಿಯಿಂದ ಜೀವಿಸಿರಿ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದವರು, ಒಂದೇ ಮನೆಯಲ್ಲಿ ಬೆಳೆದಂಥವರು, ದೊಡ್ಡವರಾದ ಮೇಲೆ ಯಾಕೆ ಆಸ್ತಿಗೋಸ್ಕರ ದ್ವೇಷ ಬೆಳೆಸಿಕೊಳ್ಬೇಕು? ಯಾಕೆ ಆ ಜಗಳಗಳು? ಸ್ವಲ್ಪ ಲೋಕ ಸಂಬಂಧವಾದ ಉನ್ನತ ಸ್ಥಿತಿಗೆ ಬಂದ ಕೂಡಲೇ ದೀನಸ್ಥಿತಿಯಲ್ಲಿರುವ ಸಹೋದರರನ್ನು ಮರೆಯುವುದು ಹೇಗೆ? ಪ್ರೀತಿ ಹಂಚಿಕೊಳ್ಳುವುದನ್ನು ನಾವು ಕಲಿಯಬೇಕು. ಸಹೋದರರು ಐಕ್ಯವಾಗಿರೋದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದಾಗಿದೆ. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೇರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಏನಿರುತ್ತೆ ಅಂತೆ? ಐಕ್ಯತೆ ಇರುವಲ್ಲಿ ಆಶೀರ್ವಾದವಿರುತ್ತೆ, ಶಾಶ್ವತವಾದಂತಹ ಜೀವವಿರುತ್ತದೆ, ದೇವರ ಸನ್ನಿಧಿ ಇರುತ್ತೆ. ಎಲ್ಲಿ 2 3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿರುತ್ತೇನೆ ಅಂದಿದ್ದಾರೆ ಯೇಸು. ಕೇವಲ ನಾವು ದೇಹ ಸಂಬಂಧವಾದ ಶರೀರವುಳ್ಳವರು ಇಲ್ಲವೇ ಶರೀರ ಸಂಬಂಧವಾದ ಸಹೋದರರು ಮಾತ್ರವೇ ಅಲ್ಲ ಪ್ರಿಯರೇ. ನಾವು ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟದಿದ್ರೂ ಕೂಡ, ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದೇ ದೇಶಕ್ಕೆ ಸೇರದವರಾಗಿದ್ರೂ ಕೂಡ, ಈಗೋ ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ದೇವರ ಮಹಾಕೃಪೆಯಿಂದ ದೇಶ ವಿದೇಶಗಳಲ್ಲಿ ಇರುವಂತಹ ಕನಿಷ್ಠ ನಮ್ಮ ಕನ್ನಡಿಗರೆಲ್ಲರೂ ಒಟ್ಟುಗೂಡಿ ದೇವರನ್ನು ಆರಾಧಿಸುವುದಕ್ಕಾಗಿ, ಒಟ್ಟುಗೂಡಿ ಪ್ರಾರ್ಥಿಸುವುದಕ್ಕಾಗಿ, ಒಟ್ಟುಗೂಡಿ ನಮ್ಮ ಹೃದಯ ಹಂಚಿಕೊಳ್ಳುವುದಕ್ಕಾಗಿ ಸೋಷಿಯಲ್ ಮೀಡಿಯಾ ದೇವರು ಕೊಟ್ಟಿದ್ದಾರೆ. ಅದರ ಮೂಲಕ ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿಕೊಳ್ತಿದ್ದೇವೆ. ಒಬ್ಬರ ವಿಷಯ ಇನ್ನೊಬ್ಬರು ಅರಿತುಕೊಳ್ಳುತ್ತಿರುವಾಗ ಉಲ್ಲಾಸ ಉಂಟಾಗುತ್ತೆ, ಆನಂದ ಉಂಟಾಗುತ್ತೆ. ಸಾಕ್ಷಿಗಳನ್ನು ಹಂಚಿಕೊಳ್ಳುವಾಗ ಅವು ನಮಗೆ ಪ್ರೋತ್ಸಾಹ ಉಂಟು ಮಾಡ್ತವೆ. ಭಾರ ಹಂಚಿಕೊಳ್ಳುವಾಗ ಅದು ನಮಗೆ ಪ್ರೀತಿ ಉಂಟು ಮಾಡುತ್ತೆ. ಭಾರದಿಂದ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸುವವರಾಗಿದ್ದೇವೆ. ಒಬ್ಬಂಟಿಗರೇ ಕೆಲವರು ಇರ್ತಾರಲ್ಲವೇ, ಕೆಲವರು ಯಾವಾಗ ನೋಡಿದ್ರೂ ಕೂಡ ಒಬ್ಬರ ಸಂಗತಿ ನಾನು ನೋಡಿಕೊಳ್ತೇನೆ, ಬೇರೆಯವರ ಸಂಗತಿ ನನಗೆ ಗೊತ್ತಿಲ್ಲ ಅನ್ನುವಂಥವರು ಯಾವತ್ತೂ ಕೂಡ ತಮ್ಮ ಜೀವಿತದಲ್ಲಿ ಸಂತೋಷ ಹೊಂದಲಾರರು. ಸ್ವಾರ್ಥಿಗಳ ಅಂತ್ಯವು ಭಯಂಕರವಾಗಿರುತ್ತೆ. ಅಂಥವರು ಸತ್ತಾಗ ಯಾರೊಬ್ಬರು ಅಳುವುದೂ ಕೂಡ ಇಲ್ಲ ಅಂತೆ. ಹೌದು, ಜೀವಿಸುವುದಷ್ಟೇ ಮುಖ್ಯ ಅಲ್ಲ ಪ್ರಿಯರೇ, ನಾವು ಸತ್ತಾಗ ಏನನ್ನು ಸಾಧಿಸಿದ್ದೇವೆ ಎನ್ನುವಂಥದ್ದು, ಎಷ್ಟು ಜನರಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ದೇವೆ ಎನ್ನುವಂಥದ್ದು, ಎಷ್ಟು ಜನರಿಗೆ ಉಪಯೋಗವಾಗಿ ಬದುಕಿದ್ದೇವೆ ಎನ್ನುವುದನ್ನು ನಾವು ಗುರುತಿಸಿಕೊಳ್ಳಬೇಕು. ಹಾಗಾಗಿ ನಮಗೆ ಕೊಡಲ್ಪಟ್ಟ ಈ ಒಂದೇ ಜೀವಿತದಲ್ಲಿ ನಿಮ್ಮಿಂದ ಸಾಧ್ಯವಾದಷ್ಟು ಸಮಸ್ತ ಜನರೊಂದಿಗೆ ಸಮಾಧಾನದಲ್ಲಿರಿ ಎಂದು ಯೇಸು ಹೇಳಿದ್ದಾರೆ.
ಕೆಲವೊಂದು ವಿಷಯಗಳಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ, ಆದರೆ ಆ ವಿಷಯವನ್ನೇ ಇಟ್ಕೊಂಡು ಕಕ್ಷೆ ಬೆಳೆಸಿಕೊಂಡು ನಾವು ಹಾಗೇ ಬದುಕುವ ಅಗತ್ಯವಿಲ್ಲ. ನಾವು ಮುಕ್ತರಾಗಿ ಇರಬಹುದು, ಅವರನ್ನು ಅಭಿನಂದಿಸಬಹುದು, ಅವರನ್ನು ಪ್ರೀತಿಸಬಹುದು. ಅವರ ಮೇಲೆ ಯಾವುದೇ ಕೋಪ ದ್ವೇಷ ಇಲ್ಲದಂತೆ ನಾವು ಕಾಪಾಡಿಕೊಳ್ಳಬೇಕು. ಇಂದಿನಿಂದ ನಿಮಗೆ ಬೇರೆ ಯಾರದಾದ್ರೂ ಮೇಲೆ ದ್ವೇಷ ಇರುವುದಾದ್ರೆ ಮೊದಲು ಅಕ್ಕ ತಮ್ಮ ಅಣ್ಣ ತಂಗಿಯಂದಿರ ನಡುವೆ ಸಮಾಧಾನಗೊಂಡು ಸಂತೋಷವಾಗಿರಿ. ಮಾತಾಡಿಸಿರಿ, ಅಕ್ಕ ಚೆನ್ನಾಗಿದ್ದೀರಾ, ಅಣ್ಣ ಚೆನ್ನಾಗಿದ್ದೀರಾ, ತಮ್ಮ ಚೆನ್ನಾಗಿದ್ದೀರಾ ಎಂದು ಫೋನ್ ಕರೆ ಮಾಡ್ರಿ. ಈಗ ಫೋನ್ ಇವೆ ಅಲ್ಲವೇ? ತಂದೆ ತಾಯಿಗಳ ಮಾತಾಡಿಸಿರಿ, ತಂದೆ ತಾಯಿಗಳಿಗೆ ಪರಾಂಬರಿಸಿರಿ. ತಂದೆ ತಾಯಿಗಳ ಮೇಲೆ ಯಾಕೆ ಕೋಪ ಇಟ್ಕೊಳ್ತೀರಿ? ತಂದೆ ತಾಯಿಗಳನ್ನು ಪ್ರೀತಿಸಿರಿ. ಗಂಡ ಹೆಂಡತಿ ಆಗಿರುವಾಗ ಯಾವಾಗಲೂ ಕೂಡ ಮೂರನೇ ವ್ಯಕ್ತಿ ನಿಮ್ಮ ಜೀವಿತದಲ್ಲಿ ಬರಲಾರದಂತೆ, ಅವರಿಗೆ ಅವಕಾಶ ಕೊಡದಂತೆ, ಸೈತಾನನಿಗೆ ಅವಕಾಶ ಕೊಡದಂತೆ ನಿಮ್ಮ ತಪ್ಪುಗಳನ್ನೆಲ್ಲ ನೀವೇ ಕ್ಷಮಿಸಿಕೊಳ್ಳುತ್ತಾ ಐಕ್ಯತೆಯನ್ನು ಕಾಪಾಡಿಕೊಳ್ಳಿರಿ. ಆಗ ನಿಮ್ಮ ಮನೆ ಸುತ್ತಲೂ ದೇವದೂತರು ಕಾವಲಾಗಿರುತ್ತಾರೆ, ನಿಮಗೆ ಸಮಾಧಾನ ಇರುತ್ತೆ. ಅಂದರೆ ನಿಮ್ಮ ಹೃದಯದಲ್ಲೆಲ್ಲ ಸಮಾಧಾನ ಆಳ್ವಿಕೆ ಮಾಡುತ್ತೆ ಎಂದು ದೇವರ ವಾಕ್ಯ ಹೇಳುತ್ತೆ. ಐಕ್ಯತೆ ಬಗ್ಗೆ ಆಲೋಚಿಸೋಣ, ಭೇದಗಳ ಬಗ್ಗೆ ಅಲ್ಲ. ಪ್ರೀತಿಯನ್ನು ಹುಟ್ಟಿಸೋಣ, ದ್ವೇಷವನ್ನು ಅಲ್ಲ. ಕ್ರಿಸ್ತನಿಗೋಸ್ಕರ ಜೀವಿಸೋಣ, ಪಾಪಕ್ಕೋಸ್ಕರ, ಸೈತಾನನಿಗೋಸ್ಕರ ಅಲ್ಲ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಲೋಕದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗೊಂದಲಗಳಿವೆ, ಯುದ್ಧಗಳು, ಹೋರಾಟಗಳು ಇವೆ, ದ್ವೇಷಗಳು, ಕಕ್ಷಗಳು ಇವೆ, ಭೇದಗಳು, ಭಿನ್ನಮತಗಳು ಇವೆ. ಮನುಷ್ಯನನ್ನೇ ನಾಶನ ಮಾಡಬೇಕೆಂದು ಕೈ ಹಾಕುವಂಥದ್ದು ನೋಡ್ತಿದ್ದೇವೆ. ನಾವು ಒಂದೇ ಜಾತಿಗೆ ಸೇರಿದವರು, ಒಬ್ಬನೇ ದೇವರ ಮಕ್ಕಳಾಗಿದ್ದೇವಲ್ಲವೇ, ಒಬ್ಬನೇ ದೇವರಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೇವಲ್ಲವೇ ಎಂಬ ಗ್ರಹಿಕೆ ಉಳ್ಳವರಾಗಿ ನಿಮ್ಮ ಸಮಾಧಾನವು ಈ ಲೋಕದಲ್ಲಿ ದೇವರೇ ಉಂಟಾಗುವಂತೆ ನಮ್ಮ ಹೃದಯವನ್ನು ಹಾಳು ಮಾಡುವಂತಹ ಪಾಪದ ಕಾರ್ಯಗಳಿಂದಲೂ ಸೈತಾನನ ಆಲೋಚನೆಗಳಿಂದಲೂ ನಮ್ಮನ್ನು ಬಿಡಿಸಿರಿ ದೇವರೇ. ನಿಮ್ಮ ರಕ್ತದಲ್ಲಿ ತೊಳೆದು ನಿಮ್ಮ ಮಕ್ಕಳನ್ನಾಗಿ ಸ್ವೀಕರಿಸಿ ನಿಮಗೆ ಮಹಿಮೆ ಪಡಿಸುವ ಜೀವಿತವುಳ್ಳವರಾಗಿರುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ಹಾಗೆ ವಿದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸ್ಆಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಮನೆಗಳಲ್ಲಿ ಐಕ್ಯತೆ, ಪ್ರೀತಿ, ನಂಬಿಕೆ ಇರುವ ಹಾಗೆ ಪ್ರೀತಿ ಉಕ್ಕಿ ಹೊರಚೆಲ್ಲುವಂತೆ ನೋಡಿಕೊಳ್ಳಿರಿ. ಸೂರ್ಯಾಸ್ತಮನವರೆಗೂ ನೀವು ಕೋಪ ಇಟ್ಕೊಳ್ಬೇಡಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕಾದರೆ ನಿಮ್ಮ ಹೆಸರು, ಊರು ಕೂಡ ಕಳಿಸಿಕೊಡಿರಿ. ಪ್ರೇಯರ್ ಬರ್ಡನ್ಸ್ ತಿಳಿಯಪಡಿಸಿರಿ, ಪ್ರೈಸ್ ರಿಪೋರ್ಟ್ಸ್ ಕೂಡ ತಿಳಿಯಪಡಿಸಿರಿ. ಅವೆಲ್ಲವುಗಳನ್ನು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುವುದರಿಂದ ನಿಮ್ಮ ಚರ್ಚಸ್ಗಳಿಗೆ ಉಪವಾಸ ಪ್ರಾರ್ಥನೆಗಾಗಿ ತಪ್ಪದೆ ಹೋಗಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಕರ್ತನ ನಾಮ ಮಹಿಮೆಯಾಗುವ ಹಾಗೆ ಪ್ರಪಂಚ ಪರಿಸ್ಥಿತಿಯಲ್ಲಿ ದೇವರು ತನ್ನ ಕಾರ್ಯ ನಡೆಸುವ ಹಾಗೆ ಆತನ ಸನ್ನಿಧಿಯಲ್ಲಿ ವಿಜ್ಞಾಪಿಸೋಣ. ಕರ್ತನ ಚಿತ್ತವಿದ್ದರೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ, ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ, ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೇ ಬನ್ನಿರಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ.
2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತಿರಲ್ಲವೋ?